ಗೈಸ್ ನೋಡಿ, ನಾವಿವತ್ತು ನಮ್ಮ ಕೆಂಪೇಗೌಡರ ಆರಾಧ್ಯ ದೈವ ಮತ್ತು ನಮ್ಮ ಬೆಂಗಳೂರಿನ ನಗರ ದೇವತೆ ಆದಿಶಕ್ತಿ ತಾಯಿ ಅಣ್ಣಮ್ಮನ ದರ್ಶನ ಮಾಡೋದಕ್ಕೆ ಬಂದಿದ್ದೀವಿ. ನೋಡಿ, ನಮ್ಮ ಬೆಂಗಳೂರಲ್ಲಿರೋ ಪ್ರತಿಯೊಬ್ಬರೂ ಕೂಡ ನಮ್ಮ ಅಣ್ಣಮ್ಮ ತಾಯಿ ಕೃಪೆಗೆ ಪಾತ್ರರಾಗಬೇಕು. ಯಾಕೆ ಅಂತ ಹೇಳ್ತೀನಿ ನಿಮಗೆ ಈ ವಿಡಿಯೋದಲ್ಲಿ. ಮುಂದೆ ಬನ್ನಿ ದರ್ಶನ ಮಾಡೋಣ. ನೋಡಿ, ತಾಯಿ ಅಣ್ಣಮ್ಮ ತಾಯಿ ದರ್ಶನ ಮಾಡೋದಕ್ಕೆ ನೋಡಿ ಚಪ್ಪಲಿ ಬಿಟ್ಬಿಟ್ಟು ಒಳಗಡೆ ಹೋಗ್ತಾ ಇದ್ದೀವಿ. ನೋಡಿ, ಇವತ್ತು ಶುಕ್ರವಾರ, ಆ್ಯಕ್ಚುಲಿ ತಾಯಿ ವಾರ. ಸೊ ಅದಕ್ಕೆ ಇವತ್ತು ನಾವು ದರ್ಶನ ಮಾಡೋಣ ಅಂತ ಬಂದ್ವಿ. ಕಾಲು ತೊಳ್ಕೊಂಡು ಒಳಗಡೆ ಹೋಗ್ತಾ ಇದ್ದೀವಿ. ಬನ್ನಿ, ನಮ್ಮ ಜೊತೆ ನೀವು ದರ್ಶನ ಮಾಡಿವ್ರಂತೆ ತಾಯಿ ಅಣ್ಣಮ್ಮನ. ತಾಯಿ ಅಣ್ಣಮ್ಮ ಜಗನ್ಮಾತೆ ಎಲ್ರಿಗೂ ಒಳ್ಳೇದು ಮಾಡಲಿ. ನೋಡಿ, ನಾನು ಯಾಕೆ ಬೆಂಗಳೂರಲ್ಲಿ ಇರೋರು ಪ್ರತಿಯೊಬ್ಬರೂ ಅಣ್ಣಮ್ಮನ ದರ್ಶನ ಮಾಡಲೇಬೇಕು, ಅಣ್ಣಮ್ಮನ ಕೃಪೆಗೆ ಪಾತ್ರರಾಗಲೇಬೇಕು ಅಂತ ಹೇಳ್ತಾ ಇದ್ದೀನಿ ಅಂತ ಅಂದರೆ, ನೋಡಿ, ನಾವು ತಿರುಪತಿಗೆ ಹೋದರೆ ಭೂವರಾಹ ಸ್ವಾಮಿ ದರ್ಶನ ಫಸ್ಟ್ ಮಾಡ್ತೀವಿ. ಯಾಕೆ ಹೇಳ್ರಿ? ಆ ತಿರುಪತಿ ಆ ಜಾಗ ಇದೆಯಲ್ಲ, ಜಾಗದ ಅಧಿಪತಿ ದೇವರು ಭೂವರಾಹ ಸ್ವಾಮಿ. ಸೊ ಅದರಿಂದ ನಾವು ಫಸ್ಟು ತಿರುಪತಿಗೆ ಹೋದರೆ ನಾವು ಶ್ರೀನಿವಾಸ ಸ್ವಾಮಿ ದರ್ಶನ ಮಾಡೋಕ್ಕಿಂತ ಮುಂಚೆ ನಾವು ಆ್ಯಕ್ಚುಲಿ ಭೂವರಾಹ ಸ್ವಾಮಿ ದರ್ಶನ ಪಡೆದು, ಸೊ ನಂತರ ನಾವು ಶ್ರೀನಿವಾಸ ಗೋವಿಂದಂದು ದರ್ಶನ ಪಡೆದ್ರೆ ನಮಗೆ ಏನು ಆ ಯಾತ್ರೆ ಫಲ ಸಿಗೋದು. ಸೊ ಹಂಗೆ ನಾವು ಬೆಂಗಳೂರಲ್ಲಿ ಜೀವನ ಮಾಡ್ತಾಯಿದ್ದೀವಿ ಅಂದರೆ ನಾವು ಎಲ್ಲಿಂದನಾರು ಬಂದಿರಲಿ ಗಾಯ್ಸ್, ನಾವು ಯಾವ ಊರಾರು ಆಗಿರಲಿ ಗಾಯ್ಸ್, ಮತ್ತು ನಮ್ಮ ಮನೆ ದೇವ್ರು ಯಾವುದಾದ್ರೂ ಆಗಿರಲಿ, ಸೊ ನಾವು ಫಸ್ಟು ಅಣ್ಣಮ್ಮಂದು ಕೃಪೆಗೆ ಪಾತ್ರರಾಗಬೇಕು. ಯಾಕೆ ಅಂದರೆ ನೋಡಿ, ಈ ಬೆಂಗಳೂರಿನ ಕಾವಲನ್ನ ಕಾಯೋದು ನಮ್ಮ ಅಣ್ಣಮ್ಮ ದೇವತೆ. ಸೊ ಅದರಿಂದ ನೀವು ಬೆಂಗಳೂರಲ್ಲಿ ಏನೇ ಒಂದು ಬಿಸ್ನೆಸ್ ಮಾಡ್ತೀನಿ ಅಂದ್ರೂ, ಏನೋ ಒಂದು ಹೊಸ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಸ್ಟಾರ್ಟ್ ಮಾಡ್ತೀನಿ ಅನ್ನೋರು, ಸೊ ದಯವಿಟ್ಟು ಫಸ್ಟು ಬಂದು ತಾಯಿ ಅಣ್ಣಮ್ಮನ ಕೃಪೆಗೆ ಪಾತ್ರರಾಗಿ ನಂತರ ನೀವು ನಿಮ್ಮ ಬಿಸ್ನೆಸ್ನೇ ಆಗಲಿ, ನಿಮ್ಮ ಬದುಕು ಕಟ್ಕೊಳ್ಳೋದೇ ಆಗಲಿ ಮಾಡಿದ್ರೆ ನೀವು ಖಂಡಿತ ಅದರಲ್ಲಿ ಸಕ್ಸಸ್ ಆಗ್ತೀರಾ. ಸೊ 100% ಯಶಸ್ಸು ಸಿಗುತ್ತೆ ನಿಮಗೆ. ಸೊ ಅದರಿಂದ ಬೆಂಗಳೂರಲ್ಲಿರೋ ಪ್ರತಿಯೊಬ್ಬರೂ, ಆಟೋ ಓಡಿಸೋರಿಂದ ಹಿಡಿದು ಲಾರಿ ಡ್ರೈವರು, ಟ್ಯಾಕ್ಸಿ ಡ್ರೈವರ್ಗಳು, ಆಫೀಸಲ್ಲಿ ಕೂತ್ಕೊಂಡು ಕೆಲಸ ಮಾಡೋರು, ಪ್ರತಿಯೊಬ್ಬರೂ ಬೆಂಗಳೂರಲ್ಲಿ ಜೀವನ ಕಟ್ಕೊತಾ ಇದ್ದೀವಿ. ಸೊ ಅದರಿಂದ ನಾವು ತಾಯಿ ಬೆಂಗಳೂರಿನ ಕಾವಲುಗಾತಿ ಅಣ್ಣಮ್ಮನ ಕೃಪೆಗೆ ನಾವು ಪಾತ್ರರಾದರೆ 100% ನಾವು ಮಾಡೋ ಕೆಲಸ ಕಾರ್ಯದಲ್ಲಿ ಇನ್ನೂ ನಮಗೆ ಹೆಚ್ಚಿನ ಯಶಸ್ಸು ಸಿಗುತ್ತೆ. ಅದರಿಂದ ನಾವು ಬಂದಿದ್ದೀವಿ. ಮುಂದೆ ಬನ್ನಿ ದರ್ಶನ ಮಾಡೋಣ ತಾಯಿ ಅಣ್ಣಮ್ಮಂದು. ಸುತ್ತ ಅಲ್ಲ ಒಳಿತಾಕಿ ಒಳಗಡೆ. ಗಾಯ್ಸ್ ನೋಡಿ, ನಾವು ಅಣ್ಣಮ್ಮಗೆ ಬಂದರೆ ಇಲ್ಲೊಂದು ಪದ್ಧತಿ ಇದೆ. ನಾವೇನು ಅಂದ್ಕೊಂಡಿದ್ದೀವಿ ಅದನ್ನು ಕೇಳಿಕೊಂಡು ಇಲ್ಲಿರೋ ವಿಗ್ರಹಗಳಿಗೆ ಮೊಸರು ಮತ್ತು ಉಪ್ಪನ್ನ ನಾವು ಅಭಿಷೇಕ ಮಾಡಿದ್ರೆ ನಮ್ಮ ಇಷ್ಟಾರ್ಥಗಳೆಲ್ಲ ಈಡೇರುತ್ತೆ ಅಂತ ನಂಬಿಕೆ ಇದೆ ಅವಾಗಿಂದನೂ ಕೂಡ. ಸೊ ನೋಡಿ, ಇದೊಂದು ಪದ್ಧತಿ ಇಲ್ಲಿ ನಾವು ಕಾಣ್ಬೋದು. ನೋಡಿ ಗೈಸ್, ಇಲ್ಲೆಲ್ಲ ನಾವು ನಮ್ಮ ಏರಿಯಾಗಳಲ್ಲಿ ಅಣ್ಣಮ್ಮನ ಕೂರ್ಸೋದಕ್ಕೆ ನಾವು ಇದು ಮಾಡ್ತೀವಲ್ವ, ಏನೋ ದೇವ್ರುಗಳನ್ನ ಬುಕ್ ಮಾಡ್ಕೋತೀವಲ್ಲ, ನೋಡಿ ಅವೆಲ್ಲ ದೇವ್ರುಗಳು ಇಲ್ಲೇ ಇರೋದು. ಮೂರ್ತಿಗಳು, ಅವೆಲ್ಲ ದೇವ್ರ ಮೂರ್ತಿಗಳು ನೋಡಿ ಇಲ್ಲೇ ಇರೋದು ನೋಡಿ.
ಫೋನ್ ಇಲ್ಲ